ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಅಂದ ಹಾಗೆ ನಿಮಗೆಲ್ಲರಿಗೂ ಕೂಡ ಈಗ ಗೊತ್ತಿರ್ತಾ ಇರುವಂಥದ್ದು, ಅದು ಸದ್ಯದಲ್ಲಿ ತುಂಬ ವೈರಲ್ ಆಗಿರುವಂತಹ ಸುದ್ದಿ, ಬಿಗ್ ಬಾಸ್ ಮನೆಗೆ ಬೀಗವನ್ನು ಹಾಕಿರ್ತಕ್ಕಂತಹದ್ದು. ಈಗ ಬಿಗ್ ಬಾಸ್ ಮನೆಯನ್ನು ಸೀಸ್ ಕೂಡ ಮಾಡಿದ್ದಾರೆ. ಇದಕ್ಕೆ ಅಸಲಿ ಕಾರಣ ಏನು ಎಂಬುದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಈ ಬಿಗ್ ಬಾಸ್ ಮನೆಯವರು ಏನನ್ನ ತಪ್ಪು ಮಾಡಿದ್ರು, ಯಾವ ತಪ್ಪಿಗಾಗಿ ಇವತ್ತು ಬಿಗ್ ಬಾಸ್ ಮನೆಯನ್ನು ಸೀಸ್ ಮಾಡಲಾಗಿದೆ. ಸೊ ಈ ಎಲ್ಲ ಮಾಹಿತಿಯನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಸರಿ ಭೇಟಿ ಕೊಟ್ಟಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನೇರವಾಗಿ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಈಗ ಬಿಗ್ ಬಾಸ್ ಮನೆಯನ್ನು ಬಂದ್ ಮಾಡೋದಕ್ಕೆ ಈ ಮುಂಚೆಯೂ ಕೂಡ ಒಂದಿಷ್ಟು ಇಲ್ಲಿ ತಪ್ಪುಗಳಾಗಿದೆ. ಇವರು ಕಾನೂನು ಉಲ್ಲಂಘನೆ ಮಾಡಿ ಈ ಒಂದು ಬಿಗ್ ಬಾಸನ್ನು ನಡೆಸ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ನೋಟಿಸನ್ನು ಕೊಡಲಾಗಿತ್ತು. ಈಗ ಈ ಯಾವತ್ತಿನಿಂದ ಆರಂಭವಾಯಿತು ಅಥವಾ ಆರಂಭಿಕ ಪೂರ್ವದಲ್ಲಿಯೂ ಕೂಡ ಇದರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಸಂಘಟನೆಯವರಾಗಿರ್ಬೋದು, ಕೆಲವೊಂದಿಷ್ಟು ಜನಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೋಟಿಸನ್ನು ನೀಡೋದಕ್ಕೆ ಮುಂದಾಗಿದ್ದರು. ಆದರೆ ನೋಟಿಸನ್ನು ಕ್ಯಾರೆ ಅನ್ನದೇ ಅಲ್ಲಿನ ತಂಡ ಆರ್ಗನೈಸರ್ ಏನಿದ್ದಾರೆ, ನೋಟಿಸ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಆಗಲಿ ಅಥವಾ ನೋಟಿಸ್ಗೆ ತಲೆಬಾಗುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರೋದಿಲ್ಲ. ಬದಲಿಗೆ ಅದರ ಪರಿಣಾಮವನ್ನು ಈಗ ಎದುರಿಸ್ತಾ ಇದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಸುಮಾರು 2.5 ಲಕ್ಷ ಲೀಟರ್ ನೀರು ಬಳಕೆ ಮಾಡಲಾಗುತ್ತೆ. ತ್ಯಾಜ್ಯ ನೀರು ಸಂಸ್ಕರಣಾ ಘಟನೆ ನಿರ್ಮಾಣವನ್ನು ಮಾಡದೇ ಇರುವಂತಹ ಕಾರಣದಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆ ಒಂದು ಬಿಗ್ ಬಾಸ್ ಮನೆ ಏನಿದೆ ಅಥವಾ ಬಿಗ್ ಬಾಸ್ ಕಾರ್ಯಕ್ರಮ ಏನಿದೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಆರ್ಗನೈಸರ್ಸ್ ಆಗಲಿ ಯಾರು ಕೂಡ ಪ್ರತಿಕ್ರಿಯೆಯನ್ನು ಮಾಡಿರೋದಿಲ್ಲ. ನಾನು ಆರಂಭದಲ್ಲಿಯೂ ಕೂಡ ಅದನ್ನೇ ಹೇಳಿದೆ, ಸೊ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಆಗಿರುವಂಥ ತಪ್ಪು ಇಷ್ಟೇ, ಈ ಒಂದು ತ್ಯಾಜ್ಯ ನೀರೇನಿದೆ ಅದು ಹೋಗೋದಕ್ಕೆ ಅಥವಾ ಅದು ಸಂಗ್ರಹ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಸೌಲಭ್ಯವನ್ನು ಮಾಡಿರೋದಿಲ್ಲ. ಆ ಕಾರಣದಿಂದಾಗಿ ಒಂದಿಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ. ಇವರು ಕಾನೂನು ಉಲ್ಲಂಘನೆ ಮಾಡಿ ಕೆಲವೊಂದಿಷ್ಟು ಫೆಸಿಲಿಟಿಗಳನ್ನು ಇಲ್ಲಿ ಕ್ರಿಯೇಟ್ ಮಾಡದೇ ಇವರು ಈ ಒಂದು ಸೀಸನ್ನ ನಡೆಸ್ತಾ ಇದ್ದಾರೆ ಎಂಬ ಕಾರಣದಿಂದಾಗಿ ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ದೂರನ್ನು ಕೊಟ್ಟಿದ್ರು ಅಥವಾ ನೋಟಿಸನ್ನು ಕೂಡ ಕೊಟ್ಟಿದ್ರು. ಯಾವುದೇ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದೇ ಇರುವಂಥ ಕಾರಣದಿಂದಾಗಿ ಕಾನೂನಿನ ಪ್ರಕಾರ ಹೋರಾಟ ಮಾಡುವ ಕಾರಣದಿಂದಾಗಿ ಇವತ್ತು ಬಿಗ್ ಬಾಸ್ ಮನೆಗೆ ಕೊನೆಗೂ ಕೂಡ ಒಂದು ಬೀಗವನ್ನು ಹಾಕುವಂಥದ್ದು, ಅಂದರೆ ಸೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಯಕ್ರಮ ನಡೀಬಾರ್ದು ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇರುವಂತಹದ್ದು. ಬಿಡದಿಯಲ್ಲಿ ಇರುವಂತಹ ಜಾಲಿವುಡ್ ಸ್ಟುಡಿಯೋ ಏನಿದೆ, ಸ್ಟುಡಿಯೋದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ನಡೀತಾ ಇತ್ತು. ಆದರೆ ಈಗ ಬೆಂಗಳೂರಿನ DC ಅವರು ಇದಕ್ಕೆ ಬೀಗವನ್ನು ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ, ಅಂದರೆ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇದಕ್ಕೆ ಎಲ್ಲವಕ್ಕೂ ಕೂಡ ಉತ್ತರವನ್ನು ಕೊಟ್ಟ ನಂತರವೇ ಬಿಗ್ ಬಾಸ್ ಏನಾಗ್ತಾ ಇದೆ, ಬಿಗ್ ಬಾಸ್ ನಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಖಚಿತವಾಗಿ ನೋಡೋದಕ್ಕೆ ಸಾಧ್ಯ. ಇನ್ನು ಮುಂದೆ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂತಂದ್ರೆ ನೋಟಿಸ್ ಕೊಟ್ಟಿರ್ತಾರೆ, ನೋಟಿಸಿಗೆ ಉತ್ತರವನ್ನು ಕೊಡೋವರೆಗೂ ಕೂಡ ಅಥವಾ ಕೋರ್ಟ್ನಲ್ಲಿ ಇದು ಮೂವ್ ಆಗೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಾದಂಥ ಶೋನ ನಡೆಸೋದಕ್ಕೆ ಇವರಿಗೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಆ ರೀತಿಯಾಗಿ ನಡೆಸಿದರೆ ಕಾನೂನಿನ ಕಠಿಣ ಕ್ರಮವನ್ನು ಈ ಒಂದು ಆರ್ಗನೈಸರ್ಸ್ ಏನಿದ್ದಾರೆ ಅವರು ಅನುಭವಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಒಂದೇ ಒಂದು ಸಣ್ಣ ತಪ್ಪಿನಿಂದ, ಇದು ಸಣ್ಣ ತಪ್ಪು ಅಂತ ನಮಗೆ ಅನ್ಸುತ್ತೆ, ಯಾಕೆಂದರೆ ಅಷ್ಟೊಂದು ಕೆಲಸವನ್ನು ಮಾಡಿದ್ದವರು ಈ ಒಂದು ಸಣ್ಣ ತಪ್ಪು, ಯಾಕೆಂದರೆ ಒಂದು ಬಿಗ್ ಬಾಸ್ ಮನೆಯನ್ನು ಸಿದ್ಧಗೊಳಿಸಬೇಕು ಅಂತಂದರೆ ಅಥವಾ ಅಲ್ಲಿ ಕಂಟೆಸ್ಟೆಂಟ್ಗಳನ್ನ ತರಬೇಕು ಅಂತಂದರೆ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿರ್ತಾರೆ, ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿರ್ತಾರೆ. ಆದರೆ ಈ ಒಂದು ತಪ್ಪು ಆ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥವ್ರಿಗೆ ಇದೊಂದು ಸಣ್ಣ ತಪ್ಪು ಅಂತ ಹೇಳ್ಬೋದು. ನಮಗೆ ಇದು ದೊಡ್ಡ ತಪ್ಪು, ಯಾಕಂತಂದರೆ ವೀಕ್ಷಕರಿಗೆ ಆಗಿರ್ಬೋದು, ಸಮಾಜಕ್ಕೆ ಆಗಿರ್ಬೋದು ಅಥವಾ ಕಾನೂನಿಗೆ ಆಗಿರ್ಬೋದು ತಪ್ಪು ತಪ್ಪೇನೆ. ಆದರೆ ಇವರಿಗೆ ಪ್ರಕಾರ ಇದೊಂದು ಸಣ್ಣ ತಪ್ಪು ಅಷ್ಟೇ. ಈ ಒಂದು ಸಣ್ಣ ತಪ್ಪಿನಿಂದ ಇವತ್ತು ತಮ್ಮ ಬಿಗ್ ಬಾಸ್ ಮನೆಯನ್ನು ಬೀಗ ಹಾಕಿಸಿಕೊಳ್ಳುವಂಥದ್ದು ಅಥವಾ ಬಿಗ್ ಬಾಸ್ ಮನೆಯನ್ನು ಸೀಸ್ ಮಾಡುವ ಮಟ್ಟಕ್ಕೆ ಇವತ್ತು ಹೋಗಿರ್ತಕ್ಕಂತಹದ್ದು. ಸೊ ಈ ಮುಂದಿನ ದಿನದಲ್ಲಿ ಏನಾಗುತ್ತೆ, ಅಸಲಿ ಸತ್ಯಾಸತ್ಯತೆ ಏನು, ಬಿಗ್ ಬಾಸ್ ಮನೆಯನ್ನು ಸೀಸ್ ಮಾಡಿದ್ರು ಎಂಬುದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.